ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ರಜೆ ಮುಗಿಸಿ ಮಾರ್ಕೆಟು ಓಪನ್ ಆಗಿತ್ತು. ಸೋಮವಾರ ಯಾವ ರೀತಿಯಾಗಿತ್ತು ಟ್ರೇಡು, ಶುಕ್ರವಾರ ರಜೆ ಇತ್ತು. ಯೂಶಲಿ ನೋಡಿ ರಜೆ ಬಂದು ಓಪನ್ ಆದಾಗ ದೀರ್ಘ ರಜೆ ನಂತರ ಮಾರ್ಕೆಟ್ ಏನು ಮಾಡಿದೆ ಅಂತ ಪ್ರೀಮಿಯರಲ್ಲಿ ಒಂದು ಡೆಡಿಕೇಟೆಡ್ ವಿಡಿಯೋ ಇದೆ. ಒಂದು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಅಂತ ಮಾತಾಡ್ತಾ ಇರ್ತೀವಿ. ಒಂದು 3 ದಿನ ರಜಾ ಅಂತೆಲ್ಲ ಬಂದಾಗ ಅದೇ ರೀತಿಯಾಗಿ ಇವತ್ತೊಂದು ದೊಡ್ಡದಾಗಿ ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ಇವತ್ತು ಸ್ವಲ್ಪ ವಾಯ್ಸು ಬೇರೆ ಥರ ಕೇಳಿಸ್ತಾ ಇರ್ಬೋದು, ಆರೋಗ್ಯ ಸ್ವಲ್ಪ ಸರಿ ಇಲ್ಲ ಹಾಗಾಗಿ ಬೇರೆ ಥರ ಕೇಳಿಸಿದ್ರೆ ಕ್ಷಮಿಸಿ. ಸೊ ಇವತ್ತು ಟಾಪ್ ಗೇನರ್ ಅಂತ ನೋಡೋದಾದರೆ ಸ್ಟೀಲ್ ಸೆಕ್ಟರ್ ಅಂತ ಕಾಣ್ತಾ ಇದೆ. ಏನು ಆರ್ಡರ್ ಬಂದಿದೆ, ಏನು ಕತೆ ಆಗಿದೆ ನಾನು ಫಾಲೋ ಅಪ್ ಮಾಡೋಕ್ಕಾಗಿಲ್ಲ. ಸೊ JSW ಸ್ಟೀಲ್ ಇವತ್ತು 5% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಶ್ರೀರಾಮ್ ಫೈನಾನ್ಸು ನೋಡಿ ಅಪ್ಡೇಟ್ ಆಗಿರಲಿಲ್ಲ ಅಂತ ಮಾತಾಡಿದ್ವಿ ಗುರುವಾರ. ಹೀಟ್ ಮ್ಯಾಪು ಅವತ್ತಿಂದನೇ ಆ್ಯಡ್ ಆಗಿದ್ದಂಥ ಸ್ಟಾಕು ಈಗ ನೋಡೋದಾದರೆ ಇಲ್ಲಿ ಸ್ವಲ್ಪ ಬೇರೆ ಥರ NBFC ಇವಾಗ ದೊಡ್ಡದು ಪ್ಲೇಯರ್ ಆಗೋ ಥರ ಕಾಣಿಸ್ತಾ ಇದೆ. ಅಫ್ಕೋರ್ಸ್ NBFC ಅಥವಾ NBFC ಅನ್ನೋದಕ್ಕಿಂತ ಫೈನಾನ್ಷಿಯಲ್ ಸೆಕ್ಟರ್ ಏನಿತ್ತು ಅದೇ ದೊಡ್ಡ ಕಾಂಟ್ರಿಬ್ಯೂಷನ್ ಆಗಿತ್ತು ನಿಫ್ಟಿನಲ್ಲಿ. ಸುಮಾರು 33-36% ಕಾಂಟ್ರಿಬ್ಯೂಷನ್ ಅಲ್ಲೇ ಬರ್ತಾ ಇತ್ತು. ಈಗ ಒಂದು ಕೆಮಿಕಲ್ ಸೆಕ್ಟರ್ ಸ್ಟಾಕ್ ಹೋಗಿ ಮತ್ತೊಂದು ಫೈನಾನ್ಸ್ ರಿಲೇಟೆಡ್ ಸೆಕ್ಟರ್ ಸ್ಟಾಕೇ ಬಂದಿರೋದ್ರಿಂದ ಈ ಸೆಕ್ಟರ್ ಫೈನಾನ್ಸ್ ಅನ್ನೋ ಸೆಕ್ಟರ್ ಮತ್ತೆ ಸ್ಟ್ರಾಂಗ್ ಆಗಿರೋದು ಕಾಣಿಸ್ತಾ ಇದೆ. ಸೊ ಅದೇ ರೀತಿಯಾಗಿ IT ಸೆಕ್ಟರ್ ಇವತ್ತು ಇಂಟ್ರೆಸ್ಟಿಂಗ್ಲಿ ಪಾಸಿಟಿವ್ ಆಗಿತ್ತು. ನೋಡ್ತಾ ಹೋಗೋಣ. ಏಪ್ರಿಲಲ್ಲಿ ನಾನು ಸ್ವಲ್ಪ ಬಿಯರಿಶ್ ವ್ಯೂ ಇದೆ ಈ ಸಲ IT ರಿಸಲ್ಟ್ಸ್ ಮೇಲೆ ಅಂತ ಹೇಳಿದ್ದೀನಿ. ಏನಾಗುತ್ತೆ ಅಂತ ನೋಡ್ತಾ ಹೋಗೋಣಂತೆ. ಸೊ ಟಾಪ್ ಲೂಸರ್ ಅಂದರೆ ಇವತ್ತು ಐಷರ್ ಮೋಟರ್ಸ್ ಅಂತ ಕಾಣಿಸುತ್ತೆ. 1.81% ಕರೆಕ್ಷನ್ ಬಂದಿತ್ತು. ಆಫ್ಟರ್ ಲಾಂಗ್ ಟೈಮ್ ಟೈಟನಲ್ಲಿ ಇವತ್ತು 1% ಕರೆಕ್ಷನ್ ಬಂದಿರೋದು ನೋಡ್ಬೋದಿತ್ತು. ಸೊ ನೋಡ್ತಾ ಹೋಗೋಣ ಯಾವ ರೀತಿಯಾಗಿತ್ತು ಟ್ರೇಡು ಅಂತ. ಮೊದಲನೇದಾಗಿ ನಮ್ಮ ನಿಫ್ಟಿ ಇಂಡೆಕ್ಸ್ ನೋಡಿ 22,500 ಒಂದು ರೆಸಿಸ್ಟೆನ್ಸ್ ಇದೆ ಅಂತ ಗೊತ್ತಿದೆ. ಇವತ್ತು ಕೂಡ 1, 2, 3, 4ನೇ ಅಟೆಂಪ್ಟು ಮತ್ತೆ ಡೋಜಿ ಮಾಡಿದೆ. ಇಲ್ಲಿ ಒಂದು ಇಂಡಿಸೇಷನ್ನ ಹೇಳ್ತಾ ಇದೆ ಅಲ್ವಾ. ಸೊ ಈಗ ಈ ಟ್ರೆಂಡ್ ಲೈನ್ ಏನಿತ್ತು ಆ ಟ್ರೆಂಡ್ ಲೈನಿಂದ ಮೇಲ್ಗಡೆ ಓಪನ್ ಆಯಿತು. ಮಾತಾಡ್ತಾನೆ ಬಂದಿರ್ತೀವಿ ಯಾವ ಟ್ರೆಂಡ್ ಲೈನ್ ಸಪೋರ್ಟ್ ಆಗಿರುತ್ತೋ ಅದು ರೆಸಿಸ್ಟೆನ್ಸ್ ಆಗುತ್ತೆ ಅಂತ. ಐ ಥಿಂಕ್ ಗುರುವಾರ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಇದೊಂದು ಇಂಪಾರ್ಟೆಂಟ್ ಸಪೋರ್ಟ್ ಆಗಿತ್ತು. ಈಗ ಅದನ್ನ ಬ್ರೇಕ್ ಮಾಡಿ ಕೆಳಗಡೆ ಬಂದು ಮತ್ತೆ ಅಟೆಂಡ್ ಮಾಡೋ ಥರ ಬಂದು ಅದರ ಮೇಲ್ಗಡೆ ಹೋಗಿ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ನೋಡೋಣ ಇಲ್ಲಿ ಏನಾಗುತ್ತೆ. ಇಲ್ಲೊಂದು ಹಗ್ಗ ಜಗ್ಗಾಟ ಆಗ್ಬೋದು, ಈ ರೇಂಜಲ್ಲೇ ಉಳಿಬೋದು ಅಂತಲೂ ಮಾತಾಡ್ಕೊಂಡಿದ್ವಿ ಗುರುವಾರ. ಅದೇ ರೀತಿಯಾಗಿ ಇವತ್ತು ನೋಡಿ ಒಂದು ಹೈ ಮಾಡ್ತು ವಾಪಸ್ ಈ ಟ್ರೆಂಡ್ ಲೈನ್ ಹತ್ತತ್ರನೇ ಬಂದಿದೆ. ಈಗ ಟ್ರೆಂಡ್ ಲೈನ್ ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಹೇಗೆ ನಮಗೆ 22,200 ಅನ್ನೋದು ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಸ್ವಲ್ಪ ದಿನ ಮಾರ್ಕೆಟ್ ನಿಲ್ಬೋದು. ಇವತ್ತು ಟಿಪಿಕಲ್ ಪಾಸ್ ಡೇ ಅದೇ ರೀತಿಯಾಗಿತ್ತು. ಬಯರ್ಸ್ ತೊಗೊಳೋಕ್ಕಾಗಿಲ್ಲ, ಸೆಲ್ಲರ್ಸ್ ತೊಗೊಳೋಕ್ಕಾಗಿಲ್ಲ. ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ಗ್ಯಾಪ್ ಅಪ್ ಓಪನಿಂಗ್ ಆದಮೇಲೆ 22,500 ಟೆಸ್ಟ್ ಮಾಡಿ ಇಡೀ ದಿನ ಸಣ್ಣ ರೇಂಜಲ್ಲೇ ಉಳ್ಕೊಂಡಿದೆ. ಸ್ಟಿಲ್ ಎಬೋವ್ ದ ಟ್ರೆಂಡ್ ಲೈನ್ ಇದೆ ಅನ್ನೋದು ವಿಶೇಷವಾಗಿ ಗಮನಿಸಬೇಕಾದಂಥ ಅಂಶ. ಸೊ ಕೆಳಗಡೆ ಬಂತು ಅಂತಂದರೆ ಟ್ರೆಂಡನ್ನು ಮುಡ್ಕೊಂಡು ಹೇಗೆ 22,320 ನಮ್ಮ ಫಸ್ಟ್ ಆಗಿರುತ್ತೆ ನೋಡಿ. ಇಲ್ಲಿಂದ ಇಲ್ಲಿಗೆ 100-150 ಪಾಯಿಂಟ್ ಇದೆ. ಚಿಕ್ಕದು ಅಂತ ಅನಿಸ್ತಿರ್ಬೋದು, ಆದರೆ ತುಂಬ ಜಾಸ್ತಿ ಗ್ಯಾಪ್ ಇದೆ ಅಲ್ಲಿ. ಅದಕ್ಕೆ ಕೆಳಗಡೆ ಬಂದರೆ 22,280, 200 ಈ ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ತಾ ಹೋಗ್ಬೋದು. ಕೆಳಗಡೆ ಬಂದರೆ ಮೇಲ್ಗಡೆ ಹೋದರೆ ಇನ್ನೂ ವ್ಯೂನ ಕಮ್ಮಿನೇ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಬ್ಯಾಂಕ್ ನಿಫ್ಟಿನಲ್ಲಿ ಪುಷ್ ಸಿಗೋ ತನಕ 22,500 ನಾವು ಆರಾಮಾಗಿ ಬೀಟ್ ಮಾಡಿಕೊಂಡು ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಕಮ್ಮಿ ಅಂತಲೇ ನನಗನ್ಸುತ್ತೆ. ಟಿಪಿಕಲ್ ರೆಸಿಸ್ಟೆನ್ಸ್ ಲೆವೆಲಲ್ಲಿದೆ. ಇಲ್ಲಿಂದ ನಮಗೆ ಒಂದು ಪ್ಯಾಟರ್ನ್ ಅಂತ ಆಯಿತು ಅಂತಂದ್ರು. ಇಲ್ಲಿಂದ ನೋಡಿ ಬಿಂದಿತ್ತು, ಮತ್ತೆ ಇಲ್ಲಿಂದ ಮೇಲೆ ಹೋಗಿದೆ, ವಾಪಸ್ ಕೆಳಗಡೆ ಬರುತ್ತೆ ಏನೋ ಅನ್ನೋದು ನಾಳೆ ಗೊತ್ತಾಗ್ತಾ ಹೋಗುತ್ತೆ. ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ 47,600, 47,710 ಹತ್ರ ಹೋಗಿತ್ತು ಇವತ್ತು. ಅಲ್ಲಿಂದ ಕೆಳಗಡೆ ಬಂದರೆ ಹಿಸ್ಟಾರಿಕಲ್ ನೋಡೋದಾದರೆ ಇದೇನು ಮೇಜರ್ ಲೆವೆಲ್ ಅಲ್ಲ, ಆದರೆ ಇಲ್ಲಿ ನೋಡಿ ಒಂದು ಕೆಳಗಡೆ ಬೇಸ್ ಥರ ಇದೆ ಇಲ್ಲಿ. ಸೊ ಮಲ್ಟಿಪಲ್ ಟೈಮ್ಸ್ ಬಂದಿರುವಂಥ ಝೋನು ಆ ಝೋನಿಗೆ ಬಂದು ಅಟೆಂಡ್ ಮಾಡಿ ವಾಪಸ್ ಬಂದಿದೆ. ಸೊ 47,300 ಮೇಲ್ಗಡೆ ಹೋದಾಗೆಲ್ಲ ನಾವು ಪಾಸಿಟಿವ್ ಅಂತಲೇ ಮಾತಾಡ್ತಾ ಇದ್ವಿ. ಇವತ್ತು HDFC ಬ್ಯಾಂಕ್ ಪಾಸಿಟಿವ್ ಆಗಿದ್ದರಿಂದ ಬ್ಯಾಂಕ್ ನಿಫ್ಟಿ ಕೂಡ ಮೇಲ್ಗಡೆ ಹೋಗೋ ಥರ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಚಾನಲ್ ಇದೆ ಅನ್ನೋದು ಮೊದಲೇ ಗೊತ್ತಿದೆ ನಿಮಗೆ. ಈ ಚಾನಲಲ್ಲೇ ಈಗ ಮೇಲ್ಗಡೆ ಕಂಟಿನ್ಯೂ ಆಗ್ತಾ ಇದೆ ಅಂತಂದರೆ ವಾಪಸ್ಸು ಅವತ್ತು ಗುರುವಾರನ ಮಾತಾಡ್ಕೊಂಡಿದ್ವಿ ಅನಿಸುತ್ತೆ. ಈ ಲೆವೆಲ್ ಅಂದರೆ ಆಲ್ ಟೈಮ್ ಹೈ ಲೆವೆಲ್ ಏನಿದೆ 48,000 ಈ ಲೆವೆಲ್ ಹತ್ತಿರ ಬಂದು ಟೆಸ್ಟ್ ಆಗ್ತಾ ಹೋಗಬೇಕು. 48,000, 42,500, 48,500 ಕಡೆಗೆ. ಇಲ್ಲ ಅಂತಂದರೆ ಈಗ ವಾಪಸ್ ಕೆಳಗಡೆ ಬರಬೇಕು. ನೋಡ್ತಾ ಹೋಗೋಣ. ನೋಡಿ ಯೂಶಲಿ ಈ ಥರ ಬಂದಾಗೆಲ್ಲ ಇಲ್ಲಿಂದ ಬಂದು ಈ ಮೂಮೆಂಟ್ ಆಗಿ ಇದರ ಹತ್ರ ಬಂದು ಹಿಂಗೆ ಹೋಗಿದೆ. ಸೊ ಅದೇ ಬಯಾಸ್ ಅಂತ ಇಟ್ಕೊಳ್ಬೇಕು ಅಂದರೆ ನಾವು ಪಾಸಿಟಿವ್ ಆಗೇ ಇರಬೇಕು. ಬಟ್ ಪಾಸಿಟಿವಿಟಿ ಇಲ್ಲ ಅಂತಂದರೆ 47,300 ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ನಾವು ಮತ್ತೆ ನೆಗೆಟಿವ್ ಆಗಿ ಹೋಗೋಣ. ಅಲ್ಲಿ ತನಕ ಬ್ಯಾಂಕ್ ನಿಫ್ಟಿನಲ್ಲಿ ಪಾಸಿಟಿವ್ ಆಗಿ ಇರಿ ಅಂತ ಹೇಳ್ತೀನಿ. ಸೊ ನೋಡೋಣ. ಇವತ್ತು 15 ಮಿನಿಟ್ಸಲ್ಲಿ ಬ್ಯಾಂಕ್ ನಿಫ್ಟಿ ಕೆಲವರು ತುಂಬ ಗಜ್ಜಗಾಟ ಆಗ್ತಾ ಇದೆ ಅಂತ ಹೇಳಿದ್ರಿ. ಇವತ್ತು ನೋಡಿ ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ, ದೊಡ್ಡದಾಗಿ ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ. ಏನು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಅನ್ನು ಅದ್ರ ಮೇಲ್ಗಡೆ ಓಪನ್ ಆದರೆ ಏನಾಗುತ್ತೆ ಅದೇ ಸಪೋರ್ಟ್ ಅಂತ ಗೊತ್ತು ನಿಮಗೆ. ಫಸ್ಟ್ 15 ಮಿನಿಟ್ಸಲ್ಲಿ ಏನು ಕ್ಯಾಂಡಲ್ ಬಂತು ಇಡೀ ದಿನ ಅದೇ ಕ್ಯಾಂಡಲಲ್ಲಿತ್ತು. ಟಿಪಿಕಲ್ ಇವತ್ತು ಆಪ್ಷನ್ ಸೆಲ್ಲಿಂಗ್ ಮಾಡೋದಕ್ಕೆ ಒಳ್ಳೆ ರೀತಿಯಾಗಿತ್ತು. ಎಕ್ಸ್ಪೈರಿ ಇತ್ತು. ಅಫ್ಕೋರ್ಸ್ ಇವತ್ತು ನಮ್ಮ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಅದೇ ಥರ ಟ್ರೇಡ್ ಇತ್ತು. ಅದು ಬಂದಾಗ ಮಾತಾಡ್ತೀನಿ ನೋಡಿ. ಯೂಶಲಿ ಆ ಥರ ಆದಾಗ ತಮ್ಮ ರೂಲು ಯಾರ್ಯಾರು ಚಾರ್ಟ್ ಸ್ಟಾಕ್ ಮೊದಲಿಂದ ನೋಡ್ತಾ ಇದ್ದೀರಾ, ಟೆಲಿಗ್ರಾಮ್ ಗ್ರೂಪಲ್ಲಿದ್ದೀರಾ, ನಿಮ್ಗೆ ಗೊತ್ತಿರಬೇಕು. ದೊಡ್ಡದಾಗಿ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಗ್ಯಾಪ್ ಡೌನ್ ಓಪನಿಂಗ್ ಆದಮೇಲೆ ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ತುಂಬ ಪಾಸಿಟಿವ್ ಆಗಿ ವೈಲೆಂಟ್ ಆಗಿ ಬಂತು ಅಂತಂದರೆ ಏನು ಮಾತಾಡ್ಕೊಂಡಿರ್ತೀವಿ ನಾವು, ಯೂಶಲಿ 50% ಚಾನ್ಸು ಅದನ್ನ ದಿನ ಒಳಗಡೆ ಬಸ್ ಸ್ಟ್ಯಾಂಡ್ ಮಾಡುತ್ತೆ. ಸೆಕೆಂಡ್ ಹಾಫಲ್ಲಿ ಒಂದು ಮೇಲ್ಗಡೆ ಕೆಳಗಡೆ ಮೂವ್ಮೆಂಟ್ ಬರೋ ಸಾಧ್ಯತೆ 50% ಅಂತ. ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ ಅದಾಗೇ ಇಲ್ಲ, ಆದರೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಆ ಸಾಧ್ಯತೆ ಆಯ್ತಲ್ವಾ. ನೀವು ಮಿಡ್ ಕ್ಯಾಪ್ ನಿಫ್ಟಿ ನೋಡೋದಾದರೆ ಇವತ್ತು ಅದೇ ರೀತಿ ಆಯಿತು. ಇವತ್ತು ಫಸ್ಟು ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ಗ್ಯಾಪ್ ಅಪ್ ಓಪನಿಂಗ್ ಆದಮೇಲೆ ಒಂದೇ ರೇಂಜಲ್ಲಿ ಉಳಿದಿತ್ತು, ಡೋಜಿ ಮಾಡಿತ್ತು. ಕೊನೆಯ ತನಕ ನೋಡಿ 2-2.5 ತನಕ ಆರಾಮಾಗಿ ನೀವು ಎಕ್ಸ್ಪೈರಿನಲ್ಲಿ ಮುಗಿಸ್ಕೋಬೋದು. ನೀವು ಆರಾಮಾಗಿ ತಿಟ್ಟಾಟಿಕೆ ಆಗಿರ್ತಿತ್ತು.
ಇಲ್ಲಿ ಒಂದು ಸ್ಪೈಕ್ ಕೊಡ್ತಾ ಹೋಯಿತು. ಅದು ಬಿಟ್ಟರೆ ಇನ್ನೆಲ್ಲ ದಿನ ನಿಮಗೆ ಇಡೀ ದಿನ ಅದೇ ರೇಂಜಲ್ಲಿ ಉಳಿತು. ಲಾಸ್ಟಿಗೆ ಅಫ್ಕೋರ್ಸ್ ಒಂದು ಪುಷ್ ಬಂದು ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. 10,700 ರೆಸಿಸ್ಟೆನ್ಸ್ ಆಗ್ಬೋದು ಅಂತ ನಾವು ಗುರುವಾರ ಕೂಡ ಮಾತಾಡ್ಕೊಂಡಿದ್ವಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಅದೇ ಥರ ಆಗಿದೆ. ಯಾಕೆ ಅಂತಂದರೆ ನೋಡಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ಆದಂಥ ಲೆವೆಲ್ ಇದು, ರೆಸಿಸ್ಟೆನ್ಸ್ ಲೆವೆಲು ಅಲ್ಲಿ ಹತ್ತಿರ ಬಂದಿದೆ ಇವಾಗ 10,700ಕ್ಕೆ. ನಾಳೆ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಅಫ್ಕೋರ್ಸ್ ಎಕ್ಸ್ಪೈರಿ ಹೊರತುಪಡಿಸಿದ ದಿನನೇ ಒಳ್ಳೆ ಟ್ರೇಡ್ ಸಿಗೋದನ್ನು ಮಾತಾಡ್ತಿರ್ತೀವಿ. ಅದು ಗ್ಯಾಪನ್ನು ಸೇರಿಸ್ಕೊಂಡ್ರೆ ಇವತ್ತು ಒಳ್ಳೆ ಮೂಮೆಂಟ್ ಆಗಿದೆ, ಬಟ್ ಆ ಗ್ಯಾಪ್ ತಿನ್ನಕ್ಕೆ ಸಿಕ್ಕಿರಲ್ಲ. ಸೊ ನಾಳೆ ಇದೇ ಝೋನಲ್ಲಿ ಓಪನ್ ಆಗಿ ನಮಗೆ ರಿಜೆಕ್ಷನ್ ಬರ್ತಿದೆ ಅಂತಂದರೆ ಒಂದು ಡೌನ್ವರ್ಡ್ ಸೆಂಟಿಮೆಂಟ್ ಮತ್ತೆ ಶುರುವಾಗಿದೆ ಅಂತ ಓದ್ಬೋದು. ಇಲ್ಲ ಇದ್ರ ಮೇಲ್ಗಡೆ ಸೇಲ್ ಆಗಿ ಹೋಯಿತು ಅಂತಂದರೆ ಇದು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಇವಾಗ ಮೇಲ್ಗಡೆ ರೆಸಿಸ್ಟೆನ್ಸ್ ಆಗಿದೆ, ಈಗ ಸಪೋರ್ಟ್ ಆಗ್ತಾರೆ ಅಂತ ನಾವು ಪಾಸಿಟಿವಿಟಿ ಕಂಟಿನ್ಯೂ ಮಾಡ್ಕೋಬೋದು. ಬಟ್ ಇಂಪಾರ್ಟೆಂಟ್ ಲೆವೆಲ್ಗೆ ಬಂದಿದೆ ಮಿಡ್ ಕ್ಯಾಪ್ ನಿಫ್ಟಿ. ಸೊ ಈ ವಾರಗಳಲ್ಲಿ ಎಕ್ಸ್ಪೈರಿ ಹೊರತುಪಡಿಸಿದ ಒಂದು ಕೆಳಗಡೆ ಬರೋದಾದರೆ ಒಳ್ಳೆ ಟ್ರೇಡು ಸಿಗುವಂಥ ಸಾಧ್ಯತೆ ಇದೆ. ನೋಡೋಣ ಯಾವ ರೀತಿ ಮಿಡ್ ಕ್ಯಾಪ್ ನಿಫ್ಟಿ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇರುತ್ತೆ ಬೇರೆ ಇಂಡೆಕ್ಸ್ಗೆ ಕಂಪೇರ್ ಮಾಡಿದ್ರೆ. ಅದೇ ರೀತಿಯಾಗಿ ಫಿನ್ ನಿಫ್ಟಿನಲ್ಲೂ ನೋಡಿ ಆಲ್ರೆಡಿ ಆ ಕ್ರೂಷಿಯಲ್ ಲೆವೆಲ್ ಏನಿದೆ ಬಸ್ ಸ್ಟ್ಯಾಂಡ್ ಲೆವೆಲ್ ಅಲ್ಲಿಗೆ ಬಂದುಬಿಟ್ಟಿದೆ. ಸೊ ನಾಳೆ ಮೇಕರ್ ಬ್ರೇಕ್ ಅನ್ನೋ ಥರ ಕಾಣಿಸ್ತಾ ಇದೆ 21,200 21,200 ಮೇಲ್ಗಡೆ ಸೇಲ್ ಆಗೋಯ್ತು ಅಂತಂದರೆ 21,250 300 ಈ ಥರ ಒಂದು 50-100 ಪಾಯಿಂಟ್ಸ್ಗಳನ್ನು ನಾವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಸಣ್ಣದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಥವಾ ಈ ಝೋನಲ್ಲಿ ಓಪನ್ ಆಗಿ ಕೆಳಗಡೆ ಬರ್ತಿದೆ ಅಂದರೆ 21,200 ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ಕಾಂಟ್ರೇರಿಯನ್ ಸೆಲ್ಲಿಂಗ್ ಅಥವಾ ಕಾಂಟ್ರೇರಿಯನ್ ಬೈಯಿಂಗ್ ಟ್ರೇಡ್ನ ಮಾಡ್ಬೋದು. ಬಟ್ ಎಕ್ಸ್ಪೈರಿ ಆಗಿರೋದ್ರಿಂದ ಕಾಂಟ್ರೇರಿಯನ್ ಸೆಲ್ಲಿಂಗಿಗೆ ನಾನು ಜಾಸ್ತಿ ಒತ್ತನ್ನು ಕೊಡ್ತೀನಿ. ಒಂದ್ಸಲ ಆಪ್ಷನ್ ಚೇಂಜ್ ನೋಡ್ಕೊಂಡು ಬಂದ್ಬೋಣ. ನೋಡೋದಾದ್ರೆ ನೋಡಿ ಟಫ್ ಫೈಟ್ ಕಾಣಿಸ್ತಾ ಇದೆ 21,200 ಸದ್ಯಕ್ಕೆ ರೆಸಿಸ್ಟೆನ್ಸೇ ಜಾಸ್ತಿ ಇದೆ. ರೆಡ್ ಇದೆ ಅಂದರೆ ಕಾಲ್ OA ಅಂತ ಒಬ್ರು ಕೇಳಿದ್ರಿ ಯಾವ ರೀತಿ ಇದನ್ನು ಓದೋದು ಅಂತ. ಸೆನ್ಸಿಬಲ್ ಲಾಗಿನ್ ಆಗಿ OA ಡೇಟಾ ನೋಡೋದು ಹೇಗೆ ಅನ್ನೋದನ್ನ ಒಂದು ಡೆಡಿಕೇಟೆಡ್ ಆಗಿ ಐ ಥಿಂಕ್ ಕೈ ಟ್ಯೂಟರಲ್ಲೋ ಎಲ್ಲೋ ಆ ವಿಡಿಯೋನ ಆ್ಯಡ್ ಮಾಡಿದ್ದೀನಿ ನಾನು. ಇಂಟ್ರೆಸ್ಟ್ ಇದ್ದವ್ರು ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ನೀವು ನೋಡೋದಾದರೆ 21,200 ಈಕ್ವಲ್ ಆಗಿ ಫೈಟ್ ಇದೆ. ಬಟ್ ನಾಳೆ ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡ್ತೋಣ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ ಕ್ಲೀನಾಗಿ ಇಲ್ಲಿ ನೀವು ಹಾಕೊಂತ ಬಂದರೆ ಒಂದು ಟ್ರೆಂಡ್ ಲೈನ್ ಕಾಣಿಸುತ್ತೆ, ಒಂದು ಚಾನಲ್ ಕಾಣಿಸುತ್ತೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಾ. ಈ ಚಾನಲ್ಗೆ ಎಕ್ಸಾಕ್ಟಾಗಿ ಟಾಪಿಕ್ ಬಂದಿದ್ದೀವಿ. ಸೊ ನಾಳೆ ಇದನ್ನ ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ ಮೇಲ್ಗಡೆ ಹೋಗಬೇಕು. ಇಲ್ಲ ಅಂತಂದರೆ ಇಲ್ಲಿ ರೆಸಿಸ್ಟೆನ್ಸ್ ತೊಗೊಂಡು ನೋಡಿ, ರೆಸಿಸ್ಟೆನ್ಸ್ ತೊಗೊಂಡಾಗೆಲ್ಲ ಏನಾಗ್ತಿತ್ತು, ಒಂದು ಡೋಜಿ ಕ್ಯಾಂಡಲ್ ಮಾಡ್ತಿತ್ತು ಅಥವಾ ಒಂದು ದೊಡ್ಡ ರೆಡ್ಗೆ ಬಂದು ಈ ರೀತಿಯಾಗಿ ಸೆಲ್ಲಿಂಗ್ ಬರ್ತಾಯಿತ್ತು ಓಪನ್ ಆಗಿದೆ ಅಂದರೆ. ಸೊ ನಾಳೆ ಅದಾಗಬೇಕು ಅಂದರೆ ಓಪನ್ ಆಗಿ ಒಂದು ರೆಡ್ ಕ್ಯಾಂಡಲ್ ಬರ್ತಾ ಹೋಯಿತು ಅಂತಂದರೆ ಆ ರೀತಿ ಸೆಂಟಿಮೆಂಟ್ ಅಂತ. ಬಟ್ ನಾಳೆ ಎಕ್ಸ್ಪೈರಿನೂ ಆಗಿರೋದ್ರಿಂದ ಈ ರೇಂಜಿಂದ ಈ ಒಂದು ಹೈ ಏನಿದೆ 21,200 250 ಈ ರೇಂಜ್ ಒಳಗಡೆ ಮುಗಿಸೋ ಥರ ಎಕ್ಸ್ಪೈರಿನೂ ಆಗ್ಬೋದು. ಯಾಕಂದರೆ ಈ ವಾರದಲ್ಲಿ ಆಲ್ರೆಡಿ ಒಳ್ಳೆ ಮೂಮೆಂಟ್ ಆಗೋಗಿದೆ ಯಾವುದರಲ್ಲಿ ಫಿನ್ ನಿಫ್ಟಿನಲ್ಲಿ. ಜೊತೆಗೆ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಇಬ್ಬರು ಕೂಡ ನೋಡಿ ಇಬ್ಬರು ಈಕ್ವಲ್ ಫೈಟ್ ಇದ್ದಾರೆ ಅಂತ ಏನಾಗುತ್ತೆ, ಒಂದು ಸ್ಟ್ರಾಡಲ್ ಮಾಡಿಕೊಂಡು ಅಲ್ಲೇ ಕ್ಲೋಸ್ ಮಾಡೋ ಥರ ನೋಡ್ತಾರೆ. ಸೊ ನಾಳೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಫಿನ್ ನಿಫ್ಟಿ ನೋಡ್ತೋಣ. ಬಟ್ ಸದ್ಯಕ್ಕೆ ಟಫ್ ಫೈಟ್ ಇರೋದ್ರಿಂದ ನೀವು ಖಂಡಿತವಾಗಿ ನಾನು ಸೀನೇ ತೊಗೊತೀನಿ ಪೀನೇ ತೊಗೊತೀನಿ ಅಂತ ಆಪ್ಷನ್ ಬೈಂಗ್ ಮಾಡೋಕ್ಕಿರೋದಿಲ್ಲ. ಬಟ್ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಕಾಂಟ್ರೇರಿಯನ್ ಸೆಲ್ಲಿಂಗ್ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡಿಕೊಂಡು ಡಿಸೈಡ್ ಮಾಡ್ತಾ ಹೋಗೋಣಂತೆ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ ತೊಗೊಳ್ಳೋಣ. ಕೆಲವರು ಸುಮಾರು ಸ್ಟಾಕ್ಸ್ ಬಗ್ಗೆ ಕೇಳಿದ್ರಿ. ಇವತ್ತು ಆರೋಗ್ಯದಲ್ಲಿ ಸ್ವಲ್ಪ ಜಾಸ್ತಿ ವ್ಯತ್ಯಾಸ ಇರೋದ್ರಿಂದ ಹಾಗಾಗಿ ಕೆಲವೇ ಸ್ಟಾಕ್ಗಳನ್ನು ಮಾತಾಡ್ತೀನಿ. ಮಾತಾಡಲೇಬೇಕು ಅಂತ ಅನಿಸ್ತಾ ಇರುವಂಥ ಸ್ಟಾಕು HDFC ಬ್ಯಾಂಕ್. HDFC ಬ್ಯಾಂಕಲ್ಲಿ ನೀವು ನೋಡ್ತಾ ಬನ್ನಿ, ಈ ಒಂದು ಬೇಸ್ ಅನ್ನೋದು ಎಕ್ಸ್ಟೆಂಡ್ ಆಗ್ತಾ ಹೋಗ್ತಾ ಇದೆ. ನಾವು ಐ ಥಿಂಕ್ ನಾವು ಈ ಟ್ರೆಂಡ್ ಲೈನ್ ಹಾಕೊಂಡಿದ್ವಿ, ಟ್ರೆಂಡ್ ಲೈನ್ ಬ್ರೇಕ್ ಆಯಿತು. ಈಗ ನಾವು ನೋಡೋದಾದ್ರೆ ಈ ಟ್ರೆಂಡ್ ಲೈನ್ ಮತ್ತೆ ನಾವು ಚೇಂಜ್ ಮಾಡ್ತಾ ಹೋಗ್ಬೋದು. ನೋಡಿ ಈ ರೀತಿ ಮಾಡ್ಬೋದು. ಸಾಮಾನ್ಯವಾಗಿ 2 ಅಥವಾ 3 ರೆಫರೆನ್ಸ್ ಪಾಯಿಂಟ್ಗಳನ್ನು ಮೀಟ್ ಆದರೆ ನಾನು ಒಳ್ಳೆ ಟ್ರೆಂಡ್ ಲೈನ್ ಅಂತೀನಿ. ಆ ರೀತಿ ಆಗಿದ್ದು ನಮಗೆ ಹಳೆಯದು. ಬಟ್ ಇವಾಗ ಅದನ್ನ ಬ್ರೇಕ್ ಆಗಿ ಬಂದಿರೋದ್ರಿಂದ ನಾವು ಇನ್ನೂ ಒಂದು ವೆಯ್ಟ್ ಮಾಡಬೇಕು. ಇದು ಮೇಲ್ಗಡೆ ಹೋಗ್ತಿದೆಯಾ ಕೆಳಗಡೆ ಹೋಗ್ತಾ ಇದೆಯಾ ಅಂತ. ಅಂದರೆ ನಾನೇನು ಹೇಳ್ತಾ ಇದ್ದೀನಿ, ಇನ್ನೊಂದ್ಸಲ ಏನಾದರೂ ನೋಡಿ ಇದು ಅಟೆಂಡ್ ಮಾಡಿ ವಾಪಸ್ 1,440 ಈ ಝೋನಿಗೆ ಬಂದು ಟೆಸ್ಟ್ ಮಾಡಿ ಅಲ್ಲಿಂದ ಬ್ರೇಕ್ಔಟ್ ಕೊಡ್ತು ಅಂತಂದರೆ ಆಗ ನಾವು 1,480 ಈಸಿಯಾಗಿ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಗ್ತಾ ಇದ್ದೀವಿ ಅಂತ ನಾವು ಕನ್ಫರ್ಮ್ ಆಗಿ ಹೇಳ್ಬೋದು. ಬಟ್ ಅಲ್ಲಿ ತನಕ ನೀವು ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದರೆ ನೋಡಿ ಹೈಯರ್ ಹೈನೂ ಕೂಡ ಸ್ಕ್ವೀಸ್ ಆಗ್ತಾ ಬರ್ತಾ ಇದೆ, ಲೋಯರ್ ಲೋಯ್ನೂ ಕೂಡ ಸ್ಕ್ವೀಸ್ ಆಗ್ತಾ ಬರ್ತಾ ಇದೆ. ಒಂದು ವರ್ಟೆಕ್ಸ್ ಹತ್ರ ಬರ್ತಾ ಇದೆ. ನೋಡೋಣ ವರ್ಟೆಕ್ಸ್ ಹತ್ರ ಮತ್ತೆ ಬ್ರೇಕ್ಔಟ್ ಆಗುತ್ತೋ ಬ್ರೇಕ್ ಡೌನ್ ಆಗುತ್ತೋ ಅನ್ನೋದ್ರ ಮೇಲೆ HDFC ಬ್ಯಾಂಕು, ಬ್ಯಾಂಕ್ ನಿಫ್ಟಿ ಎಲ್ಲದ್ರದ್ದು ಮೂವ್ಮೆಂಟ್ ಯಾವ ರೀತಿ ಆಗುತ್ತೆ ಅಂತ ನಾವು ನಿರ್ಧಾರ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಆ್ಯರೋ ಗ್ರೀನ್ ಅನ್ನೋ ಸ್ಟಾಕ್ ಬಗ್ಗೆ ಹೇಳಿ ಅಂತ ಕೇಳಿದರೆ ಬಯೋಡಿಗ್ರೇಡಬಲ್ ಮೆಟೀರಿಯಲ್ ಮಾಡ್ತಾರೆ ಸರ್. ಈ ಸ್ಟಾಕು ಸ್ಮಾಲ್ ಕ್ಯಾಪ್ ಸ್ಟಾಕ್ ನಿಮಗೆ ಗೊತ್ತಿರಬೇಕು. ಇದು 1,000 ಕೋಟಿ ಕೂಡ ಇಲ್ಲ ಇವ್ರದ್ದು ಓವರಾಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನು. ಹಾಗಾಗಿ ರಿಸ್ಕ್ ಜಾಸ್ತಿ ಇರುತ್ತೆ. ಬಟ್ ಆನ್ ಚಾರ್ಟ್ ನೋಡೋದಾದರೆ ಚುಕ್ಕಿ ಆಟ ಇಟ್ಟಿರೋದು ಏನು ಕಾಣಿಸ್ತಾ ಇಲ್ಲ. ಬಟ್ ಈಗ ಇತ್ತೀಚೆಗೆ ದೊಡ್ಡ ವಾಲ್ಯೂಮಲ್ಲಿ ಏನೋ ಒಂದು ಬೆಳವಣಿಗೆ ಆಗಿದೆ. ದೊಡ್ಡ ವಾಲ್ಯೂಮು ಯಾವಾಗಲೂ ಡಿಸೈಸಿವ್ ಅದು ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇದರಿಂದ ಸೆಲ್ಲಿಂಗ್ ಕೂಡ ಆಗ್ತಾ ಇರ್ಬೋದು ಅಥವಾ ಬೈಯಿಂಗ್ ಅಕ್ಯುಮುಲೇಷನ್ ಕೂಡ ಆಗ್ತಾ ಇರ್ಬೋದು. ಸೊ ಹಾಗಾಗಿ ಹುಷಾರಾಗಿರಬೇಕು. ನೋಡಿ ಇಲ್ಲೂ ಎಲ್ಲ ಒಳ್ಳೆ ವಾಲ್ಯೂಮ್ ಆಗಿದ್ದರಿಂದ ಇಲ್ಲಿ ಆ್ಯಡ್ ಮಾಡ್ಕೊಂಡು ಇವಾಗ ಇಲ್ಲಿ ಬಂದು ಡಂಪ್ ಮಾಡೋ ಸಾಧ್ಯತೆ ಇರುತ್ತೆ. ಯಾಕೆಂದರೆ 100ಕ್ಕಿಂತ ಕೆಳಗಡೆ ಇದ್ದ ಲೆವೆಲ್ 500 ಅಂದರೆ 5 ಟೈಮ್ಸ್ ರಿಟರ್ನ್ ಕೊಟ್ಟಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ರೆಕಮೆಂಡ್ ಮಾಡೋಕ್ಕಾಗೋದಿಲ್ಲ ಈ ಸ್ಟಾಕ್ನ ನೀವು ಬೈ ಮಾಡಿ ಅಂತ. ಮೋರೋವರ್ ಇದೊಂದು ಸ್ಮಾಲ್ ಕ್ಯಾಪ್ ಸ್ಟಾಕು, ಇತ್ತೀಚೆಗಷ್ಟೇ ಲಿಸ್ಟ್ ಆಗಿರುವಂಥ ಸ್ಟಾಕು 500 ಖಂಡಿತವಾಗಿ ಈಗ ರೆಸಿಸ್ಟೆನ್ಸ್ ಥರ ಕಾಣಿಸ್ತಾ ಇದೆ. ಸೊ ಕೆಳಗಡೆ ಬಂದರೆ ನಮಗೆ 200 ಈ ಲೆವೆಲ್ ಎಲ್ಲ ನಮಗೆ ಒಂದು ಸಪೋರ್ಟ್ ಆಗ್ಬೋದು ಸ್ಟಾಕಲ್ಲಿ. ಸೊ ನಾಟ್ ರೆಕಮೆಂಡೆಡ್ ಫಾರ್ ಆ್ಯಡಿಂಗ್. ಇವಾಗ ನೀವು ಆ್ಯಡ್ ಮಾಡ್ಕೊಂಡು ಒಳ್ಳೆ ಲೆವೆಲ್ ಇದ್ರಿ ಅಂದರೆ ನೀವು ಖಂಡಿತ ಪ್ರಾಫಿಟ್ ಬುಕ್ಕಿಂಗ್ ಮಾಡೋದ್ರ ಬಗ್ಗೆನೂ ಕೂಡ ಯೋಚನೆ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಕ್ಯೂಪಿಡ್ ಬಗ್ಗೆ ಹೇಳಿದರೆ ಇದು ಒಂದು ಗ್ರೀನ್ ಎನರ್ಜಿ ಇದ್ರ ರಿಲೇಟೆಡ್ ಸ್ಟಾಕೇ ಅಂತ ಕಾಣಿಸುತ್ತೆ. ಇದು ಸುಮಾರು ವರ್ಷಗಳಿಂದ ನೀವು ನೋಡೋದಾದರೆ ಒಂದೇ ರೇಂಜಲ್ಲಿತ್ತು. ಆ ರೇಂಜನ್ನೆಲ್ಲ ದಾಟ್ಬಿಟ್ಟು ಇವಾಗ ಮೇಲ್ಗಡೆ ಹೋದಂಗೆ ಕಾಣಿಸ್ತಾ ಇದೆ. ಇದು ಕೂಡ ತುಂಬ ಒಂದು ದೊಡ್ಡ ಕಂಪನಿ ಅಲ್ಲ, ಒಂದು 2,000 ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಕಂಪನಿನೇ. ಬಟ್ ಎಲ್ಲಿಂದ ಎಲ್ಲಿಗೆ ನೋಡಿ ಒಂದು 400 ರೂಪಾಯಿ ಕೆಳಗಡೆ ಇದ್ದಿದ್ದು 2,400 ರೂಪಾಯಿಗೆ ಹೋಗಿದೆ. ಸೊ ಸ್ಟಿಲ್ ನಾಟ್ ರೆಕಮೆಂಡೆಡ್ ಟು ಬೈ. ಆಲ್ರೆಡಿ ನೀವು ಬೈ ಮಾಡಿದರೆ ನೋಡಿ ಇಲ್ಲಿ ಒಂದು ದೊಡ್ಡ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗೋ ಥರ ಕಾಣಿಸ್ತಾ ಇದೆ. ಈ ಝೋನಲ್ಲಿ ನೀವು ಪ್ರಾಫಿಟ್ನ ಏನಿದೆಯೋ ಅದನ್ನು ಎಕ್ಸಿಟ್ ಮಾಡೋದ್ರ ಬಗ್ಗೆ, ನಿಮ್ಮ ಅಸಲು ಏನು ಹಾಕಿದ್ರೆ ಬಂಡವಾಳ ಅದನ್ನು ತೆಕ್ಕೊಳ್ಳೋದ್ರ ಬಗ್ಗೆ ನೋಡ್ಬೋದು. ಫ್ರೆಶ್ ಲೆವೆಲ್ಸ್, ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್ ಕ್ಯೂಪಿಡ್ನಲ್ಲಿ. ಅದೇ ರೀತಿಯಾಗಿ
ಮೈಂಟ್ರಿ ಏನು ತೊಗೊಳೋದು ಬೇಡ ಅಂತ ಅನ್ಸುತ್ತೆ ಇವತ್ತು. ಮೈಂಟ್ರಿನಲ್ಲಿ ಆಲ್ರೆಡಿ ನಾನು ಐ ಥಿಂಕ್ ನೀವು ಯಾರಾದರೂ ಸ್ಟಾಕ್ಸ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ಶುಕ್ರವಾರ ಮತ್ತು ಭಾನುವಾರ 2 ವೀಡಿಯೋ ಬಂದಿತ್ತು. ಶುಕ್ರವಾರ ನಾವು ಈಗ ನಿಫ್ಟಿ 50ನಲ್ಲಿ ಇರುವಂತಹ ವ್ಯಾಲ್ಯೂಯೇಷನಲ್ಲಿ ಸಿಗ್ತಾ ಇರುವಂಥ ಸ್ಟಾಕ್ಗಳ ಬಗ್ಗೆ ವಿಶ್ಲೇಷಣೆ ಮಾಡಿದ್ವಿ. ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಅದರಲ್ಲಿ ನೀವು ಅನಾಲಿಸಿಸ್ ಮಾಡಿ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. L&T ಮೈಂಟ್ರಿನ ಆಲ್ರೆಡಿ ಅದರಲ್ಲಿ ಮಾತಾಡ್ಕೊಟ್ಟಿದ್ದೀನಿ, ಇಂಟ್ರೆಸ್ಟ್ ಇದ್ದರೂ ಅದನ್ನ ಚೆಕ್ಔಟ್ ಮಾಡಿ. ಅದೇ ರೀತಿಯಾಗಿ ಸೆಕ್ಟರ್ ವೈಸ್ ಏನಾದ್ರು ಇಂಟ್ರೆಸ್ಟ್ ಇದೆ ಅಂತಂದರೆ ಭಾನುವಾರ ಒಂದು ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಸೆಕ್ಟರ್ ಬಗ್ಗೆ ಒಂದು ವಿಡಿಯೋ ಬಂದಿತ್ತು, ಅದನ್ನು ಕೂಡ ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಶಿಪ್ಪಿಂಗ್ ಕಂಪ್ನಿಗಳ ಬಗ್ಗೆ ಐ ಥಿಂಕ್ ಶಿವ ಅವರು ಇತ್ತೀಚೆಗೆ ಗ್ರೂಪಲ್ಲಿ ಹೇಳಿದ್ರಿ, ಏನು ಮೇಲ್ಗಡೆ ಹೋಗ್ತಾನೆ ಇದೆಯಲ್ಲ ಏನು ಕತೆ ಅಂತ. ಖಂಡಿತ ನೋಡಿ, ಎಕ್ಸ್ಪೋರ್ಟ್ ಇಂಪೋರ್ಟ್ ಅಂತ ಬಂದಾಗ ಇದು ಕೂಡ ಇನ್ಫ್ರಾಸ್ಟ್ರಕ್ಚರ್ನ ಭಾಗ ಆಗ್ತಾ ಹೋಗುತ್ತೆ. ಸುಮಾರು ವರ್ಷ ಒಂದೇ ರೇಂಜಲ್ಲಿ ಇದ್ದಂಥ ಸ್ಟಾಕು ಆಫ್ಟರ್ ಕೋವಿಡ್ ತುಂಬ ಮೇಲ್ಗಡೆ ಹೋಗ್ತಾ ಇದೆ. ಐ ಥಿಂಕ್ HAL ಅವರಿಗೆ ಕೊಚ್ಚಿನ್ ಶಿಪ್ ಯಾರ್ಡಿಂದ ಒಂದು ಹೊಸ ಕಾಂಟ್ರಾಕ್ಟ್ ಕೂಡ ಸಿಕ್ಕಿದೆ. ಸೊ ಈಗ ಡೆಫಿನೆಟ್ಲಿ ನಾಟ್ ರೆಕಮೆಂಡೆಡ್, ತುಂಬ ಮೇಲ್ಗಡೆ ಹೋಗಿದೆ, ವ್ಯಾಲ್ಯೂಯೇಷನ್ ಕೂಡ ತುಂಬ ಕಾಸ್ಟ್ಲಿ ಇದೆ. ಬಟ್ ಕರೆಕ್ಷನ್ ಸಿಕ್ತು ಅಂತಂದರೆ ನೀವು ಇನ್ಫ್ರಾಸ್ಟ್ರಕ್ಚರ್ ಬುಲಿಶ್ ಆಗಿದ್ದೀರಾ ಅಂತಂದರೆ ಆಗ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. 600 ಆ ಲೆವೆಲ್ ಬಂದಾಗ ನಾವು ತೊಗೊಳಂತೆ. ಯಾಕಂದರೆ ಇದು ನೋಡಿ ಒಂದೇ ಮಂತಲ್ಲಿ ಮಾಡಿದಂಥ ಕ್ಯಾಂಡ್ಲು, ದೊಡ್ಡ ಕ್ಯಾಂಡ್ಲು. ಸೊ ವಾಪಸ್ ಅದನ್ನ ಬಂದು ಟೆಸ್ಟ್ ಆಗೋ ತನಕ ನಾವೇನು ಮಾಡೋಕ್ಕಾಗಲ್ಲ. ಇಲ್ಲಿ ಬ್ರೇಕ್ಔಟ್ ಆಗಿದೆ ಅಂತ ಅನ್ಸಿರ್ಬೋದು, ಬಟ್ ಇನ್ನು ಇವತ್ತು ಮಂತಿನ ಶುರು ಇದು ಏಪ್ರಿಲ್ ಮಂತು. ಸೊ ನೋಡೋಣ ಏಪ್ರಿಲ್ ಮಂತಲ್ಲಿ ಯಾವ ರೀತಿ ಮಾಡುತ್ತೆ, ಇಲ್ಲ ಏನಾದರೂ ಹ್ಯಾಂಗಿಂಗ್ ಮ್ಯಾನ್ ಮಾಡುತ್ತಾ ಮತ್ತೆ ನಮಗೊಂದು ಆಪರ್ಚುನಿಟಿ ಕೊಡುತ್ತಾ ಅನ್ನೋದನ್ನು ನೋಡ್ತೋಗೋಣ. ಇದೊಂದೇ ಅಲ್ಲ, ಮ್ಯಾಸ್ಗಾನ್ ಸುಮಾರು ಶಿಪ್ಪಿಂಗ್ ಇಂಡಸ್ಟ್ರಿ ಸ್ಟಾಕ್ಗಳಿದೆ, ಅದೆಲ್ಲದೂ ಕೂಡ ಇವತ್ತು ಮೇಲೆ ಹೋಗಿತ್ತು. ಬಟ್ ಎಕ್ಸಾಂಪಲ್ಗೆ ಕೊಚ್ಚಿನ್ ಶಿಪ್ ಯಾರ್ಡ್ನ ತೊಗೊಂಡಿದ್ದೀನಿ, ಯಾಕೆಂದರೆ HAL ಜೊತೆ ಇವತ್ತೊಂದು ಡೀಲ್ ಕೂಡ ಆಗಿತ್ತು. HAL ಕೂಡ ಇವತ್ತು 2-3% ಮೇಲ್ಗಡೆ ಹೋಗಿರ್ಬೋದು. ಸೊ ಕ್ವಿಕ್ಕಾಗಿ ಮುಗಿಸ್ಕೊಡ್ತಾ ಇದ್ದೀನಿ ಸ್ಟಾಕ್ಸ್ ಓವರ್ವ್ಯೂನ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024 ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಪ್ರತಿಯೊಬ್ಬರು ಜೀವ ವಿಮೆನ ಮಾಡಿಸಿ. ಈಗ ಹೊಸ ಫೈನಾನ್ಷಿಯಲ್ ಇಯರ್ಗೆ ಕಾಲು ಇಟ್ಬಿಟ್ಟಿದ್ದೀವಿ. ಬಟ್ ಸ್ಟಿಲ್ ಈ ವರ್ಷ ನೀವು 80C 80D ಇದೆಲ್ಲ ಪ್ಲಾನ್ ಮಾಡಿಲ್ಲ, ಓಲ್ಡ್ ರೆಜಿಮಲ್ಲಿ ಹೋಗ್ತಿದ್ದೀರಾ, ನ್ಯೂ ರೆಜಿಮಲ್ಲಿ ಹೋಗ್ತಿದ್ದೀರಾ, ಸುಮಾರು ಜನಕ್ಕೆ ಇದೆಲ್ಲ ಕನ್ಫ್ಯೂಸ್ ಇದೆ ಅಂದರೆ ಟ್ಯಾಕ್ಸ್ ಪ್ಲಾನಿಂಗು, ಟ್ಯಾಕ್ಸ್ ಫೈಲಿಂಗ್ ಬಗ್ಗೆ ಡೆಡಿಕೇಟೆಡ್ ಆಗಿ ಪ್ಲೇಲಿಸ್ಟ್ ಇದೆ. ಖಂಡಿತ ನಮ್ಮ ಚಾನಲ್ನ ಪ್ಲೇಲಿಸ್ಟ್ ಸೆಕ್ಷನ್ಗೆ ಹೋದರೆ ಅದೆಲ್ಲ ಮಾಹಿತಿ ಸಿಗ್ತಾ ಹೋಗುತ್ತೆ. ಸ್ಯಾಲ್ರಿಡ್ ಆದರೆ ನೀವು ಖಂಡಿತವಾಗ್ಲೂ ಅದನ್ನ ನೀವು ನೋಡ್ತಾನೆ ಹೋಗಬೇಕು. ಟ್ಯಾಕ್ಸ್ ಫೈಲಿಂಗ್ ಸೆಕ್ಷನ್ನು ಯಾರಾದರೂ ಟ್ರೇಡರ್ಸ್ ಇದ್ದಾರೆ ಅಂದರೆ ನಿಮಗೆ ರಿಟರ್ನ್ ಫೈಲ್ ಮಾಡೋಷ್ಟೊತ್ತಿಗೆ ಅದು ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಎಲ್ರಿಗೂ ನಮಸ್ಕಾರ.